ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಬಹಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತಗೊಂಡು ಬಂದಿದ್ದೀವಿ. ಏನಂತಂದರೆ ನೋಡಿ, ನೀವು ಬ್ಯಾಂಕಿಗೆ ಹೋಗ್ತೀರಾ, ಒಂದು ಚೆಕ್ಕನ್ನು ಬರೀತೀರಾ, ಅದು ಕ್ಲಿಯರೆನ್ಸಿಗೆ ಹೋಗಬೇಕಾಗತ್ತೆ, ಇತ್ಯಾದಿ ಚೆಕ್ ವಹಿವಾಟಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಚೆಕ್ಕನ್ನು ಬರೆಯುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ. ಯಾಕಂದರೆ ಇಲ್ಲಿ ಸ್ವಲ್ಪ ಒಂದು ಚಿತ್ತ ಆಗುವಂಥದ್ದು, ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು, ಇನ್ನು ಏನೋ ಒಂದು ವಿಚಾರಗಳು, ಅಥವಾ ನೀವು ಅಲ್ಲಿ ಅಕ್ಷರಗಳಲ್ಲಿ ಬರಿಬೇಕಾಗುತ್ತೆ, ಆವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು. ಈ ರೀತಿ ಅನೇಕ ತಪ್ಪುಗಳಾದರೆ ನಿಮ್ಮ ಚೆಕ್ಗೆ ಏನಾಗುತ್ತೆ, ಮತ್ತು ಈ ರೀತಿಯ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳಿದೆ. ಈ ಮಿಸ್ಟೇಕ್ಸ್ಗಳು ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ನೀವು ಚೆಕ್ಕನ್ನು ಬರೆಯುವಂಥದ್ದು ಮಾಡಿದರೆ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಚೆಕ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು ತಿಳ್ಕೊಳ್ಳೇಬೇಕಾದಂತಹ ಕೆಲವೊಂದು ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಮಗೆ ಚೆಕ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟ ಹಾಗಿರ್ಬೋದು, ಚೆಕ್ ರೈಟಿಂಗ್ಗೆ ಸಂಬಂಧಪಟ್ಟ ಹಾಗಿರ್ಬೋದು, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಇವತ್ತು ಹಿರಿಯ ಬ್ಯಾಂಕರ್ ಆದಂತಹ BN ಭರತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಭರತ್ ಜಿ. ಅಂದಹಾಗೆ ಭಾಳ ಉಪಯುಕ್ತ ಟಾಪಿಕ್ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅನೇಕ ಮಂದಿ ಪ್ರತಿದಿನ ಚೆಕ್ಕಿಗೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡ್ತಾ ಇರ್ತಾರೆ, ಅಥವಾ ಯಾವತ್ತಾದರೂ ಒಂದು ದಿವಸ ಸಂದರ್ಭ ಬಂದೇ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಬ್ಯಾಂಕಿಗೆ ಹೋಗುವಂಥದ್ದು, ಏನೋ ಒಂದು ಚೆಕ್ಕಲ್ಲಿ ಏನೋ ಮಿಸ್ಟೇಕ್ ಮಾಡುವಂಥದ್ದು ತೊಂದರೆ ಆಗುತ್ತೆ. ಎಷ್ಟೊಂದು ಉದಾಹರಣೆಗಳಾಗಿದ್ದಾವೆ. ಹಾಗೆ ಹಿರಿಯ ಬ್ಯಾಂಕಿಂಗ್ ತಜ್ಞರಾಗಿ ತಾವು ಬ್ಯಾಂಕಲ್ಲಿ ಒಂದು ಚೆಕ್ಕನ್ನು ಬರೆಯುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಮಿಸ್ಟೇಕ್ಸನ್ನು ಮಾಡಬಾರ್ದು ಅಂತ ಹೇಳ್ತೀರಾ ಅಂತ? ಈ ಚೆಕ್ ಬರಿಬೇಕಾದ್ರೆ ಅದೇ ನೀವು ಹೇಳಿದಾಗೆ ಸಾಮಾನ್ಯವಾಗಿ ಚಿತ್ತು ಮಾಡೋದು, ಅಥವಾ ಅದರ ಓವರ್ ರೈಟ್ ಮಾಡೋದು, ತಿದ್ದುಪಡಿ ಮಾಡೋದು, ಕರೆಕ್ಟ್, ಈ ರೀತಿ ಮಾಡೋದು ಸರಿಯಲ್ಲ ಅಂದರೆ ನೀವು ಅದೇ ಬ್ಯಾಂಕಿಗೆ ಹೋಗಿ ಆ ಬ್ಯಾಂಕಿಂದ ನಗದು ಅಂದರೆ ಕ್ಯಾಶ್ ವಿಡ್ರಾ ಮಾಡ್ತೀರಿ ಅಂತಾದರೆ ಅಂಥ ಸಂದರ್ಭದಲ್ಲಿ ಓವರ್ ರೈಟ್ ಆದರೂ ಕೂಡ ನೀವು ಸಹಿ ಮಾಡಿದರೆ ಬ್ಯಾಂಕಿನವರು ಅದನ್ನು ಪೇಮೆಂಟ್ ಮಾಡ್ತಾರೆ. ಆದರೆ ನೀವು ಓವರ್ ರೈಟ್ ಮಾಡಿದ್ರು ಅಥವಾ ಚಿತ್ತು ಮಾಡಿದ್ದು, ತಿದ್ದುಪಡಿ ಮಾಡಿದ ಚೆಕ್ಕನ್ನು ಇನ್ನೊಬ್ಬರಿಗೆ ಯಾರಿಗಾರು ಕೊಡ್ತೀರಿ ಅಂತಾದರೆ ಅಂಥ ಸಂದರ್ಭದಲ್ಲಿ ಆ ಬ್ಯಾಂಕಲ್ಲಿ, ಅಂದರೆ ಇದು ಬೇರೆ ಬ್ಯಾಂಕ್ ಅವರು ಕೊಡ್ತಾರಲ್ಲ, ಅಲ್ಲಿ ಅದು ಪೇಮೆಂಟು ಆಗಲ್ಲ. ಯಾಕೆ ಆಗಲ್ಲ? ನಾವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ಬಹಳ ಹಿಂದೆ ನಾವು ಕೊಟ್ಟಂಥ ಚೆಕ್ಗಳು ಏನಿತ್ತಲ್ಲ, ಇನ್ನೊಂದು ಬ್ಯಾಂಕಿಗೆ ಕ್ಲಿಯರ್ ಆಗಬೇಕಂತಾದರೆ ಕ್ಲಿಯರಿಂಗ್ ಅಂತ ಹೋಗ್ತಾ ಇತ್ತು. ಈ ಫಿಸಿಕಲ್ ಚೆಕ್, ಭೌತಿಕ ಚೆಕ್ಗಳು ಏನಿದೆಲ್ಲ, ಅದು ಫಿಸಿಕಲ್ ಆಗಿ ಇನ್ನೊಂದು ಬ್ಯಾಂಕಿಗೆ ಹೋಗ್ತಾ ಇತ್ತು. ಓಕೆ. ಈಗಿನ ಸಿಸ್ಟಮಲ್ಲಿ, ಈಗಿನ ಪದ್ಧತಿಯಲ್ಲಿ ಚೆಕ್ಕಿನ ಇಮೇಜ್ ಅಂದರೆ ಅದರ ಪ್ರತಿಬಿಂಬ ಮಾತ್ರ ಇನ್ನೊಂದು ಬ್ಯಾಂಕಿಗೆ ಹೋಗುತ್ತೆ. ಉದಾಹರಣೆ, ನಿಮ್ಮಲ್ಲಿ ಈಗ ಎ ಬ್ಯಾಂಕಲ್ಲಿ ನಿಮ್ಮ ಖಾತೆ ಇದೆ, B ಬ್ಯಾಂಕಿಂದ ಯಾವುದೋ ಒಂದು ಚೆಕ್ ನಿಮಗೆ ಯಾರೋ ಕೊಟ್ಟಿದ್ದಾರೆ, ಅದನ್ನು ನೀವು B ಬ್ಯಾಂಕಿಗೆ ತಗೊಂಡೋಗಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮದೇ ಬ್ಯಾಂಕಲ್ಲಿ ಕೊಟ್ಟರೆ ಅದನ್ನು ಅವರು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಾಗ ಇನ್ನೊಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ಅದು ಅವರ ಪ್ರತಿಬಿಂಬ, ಇದರ ಕಾಪಿ ನೋಡ್ಕೊಂಡು ಅವರು ಪೇಮೆಂಟ್ ಮಾಡ್ತಾರೆ. ಹಾಗಾಗಿ ನೀವು ಓವರ್ ರೈಟ್ ಮಾಡಿದರೆ ಅಥವಾ ತಿದ್ದುಪಡಿ ಮಾಡಿದರೆ ಇದರಲ್ಲಿ ಏನೋ ಬೇರೆ ಯಾರೋ ಇದರಲ್ಲಿ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅನುಮಾನ ಬರುವ ಕಾರಣ ಆ ರೀತಿ ತಿದ್ದುಪಡಿ ಮಾಡೋದನ್ನು ಬ್ಯಾಂಕಿನಲ್ಲಿ ತಗೊಳ್ಳೋದಿಲ್ಲ. ಇದನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ತಿದ್ದುಪಡಿ ಮಾಡಿ ಅದರ ಮೇಲೆ ಸಹಿ ಮಾಡಿದರೆ ಅದು ವ್ಯಾಲಿಡಿಟಿ ಅಂತ ಅದಕ್ಕೆ ಇರಲ್ಲ. ಇದು ಮುಖ್ಯ ಅಂಶ. ಇನ್ನೊಂದು ನಾವು ಗಮನಿಸಬೇಕಾದ್ದು, ಬಹಳ ಹಿಂದೆ ಚೆಕ್ಗಳಿಗೆ ಅಥವಾ ಡ್ರಾಫ್ಟ್ಗಳಿಗೆ 6 ತಿಂಗಳ ವಾಯಿದೆ ಇರ್ತಾ ಇತ್ತು. ಈಗ 6 ತಿಂಗಳ ವಾಯಿದೆ ಇಲ್ಲ, ಈಗ ಇರೋದು ಬರೀ 3 ತಿಂಗಳು ಮಾತ್ರ. ಇವತ್ತಿನ ಡೇಟಿಗೆ ಚೆಕ್ ಬರೆದಿದ್ರೆ 3 ತಿಂಗಳಷ್ಟು ಸಮಯ ಅದರ ವ್ಯಾಲಿಡಿಟಿ ಅಂತ ಇರುತ್ತೆ. ಅಷ್ಟರ ಒಳಗಡೆ ಅದನ್ನು ಕ್ಯಾಶ್ ಮಾಡಬೇಕು. ಇದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಆಮೇಲೆ ಬಹಳ ಹಿಂದೆ, ಮೇ ಬಿ ಒಂದು 15 ವರ್ಷ ಮೊದಲು, 20 ವರ್ಷ ಮುಂಚೆ ಇದ್ದಂಥ ಚೆಕ್ ಬುಕ್ ನಮ್ಮಲ್ಲಿದೆ, ಅದನ್ನು ಈಗ ನೀವು ಉಪಯೋಗಿಸ್ಬೋದಾ ಕೇಳಿದ್ರೆ ಖಂಡಿತ ಇಲ್ಲ, ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಆಗಲ್ಲ. ಈಗ ಹೊಸದಾಗಿ ಅಂದರೆ CTS ಚೆಕ್ಸ್ ಅಂತ ಹೇಳ್ತಾರೆ, ಈ ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂದರೆ ಹೊಸ ಚೆಕ್ ಬುಕ್. ಈ ರೀತಿ ಚೆಕ್ ಬುಕ್ಕನ್ನು ಎಲ್ಲ ಬ್ಯಾಂಕ್ಗಳು ಒದಗಿಸಿರ್ತಾರೆ. ಆ ರೀತಿ ಚೆಕ್ಕನ್ನು ಮಾತ್ರ ಉಪಯೋಗಿಸಬೇಕು. CTS ಚೆಕ್ ಅಂತ ಚೆಕ್ಸ್ಗಳು ಬಂದಿದೆ, ಆ ರೀತಿ ಚೆಕ್ಸ್ ಮಾತ್ರ ಉಪಯೋಗಿಸ್ಕೊಳ್ಬೇಕು. ಇದು ಮುಖ್ಯ ವಿಷಯ. ಇನ್ನೊಂದು ಮುಖ್ಯ ವಿಷಯ, ಈಗಷ್ಟೇ ಅಕ್ಟೋಬರ್ 1ನೇ ತಾರೀಕಿಂದ ಪ್ರಾರಂಭವಾಗಿದೆ. ಇವತ್ತು ಬೇರೆ ಬ್ಯಾಂಕಿನ ಚೆಕ್ ಕೊಟ್ಟರೆ ಇವತ್ತು ಸಂಜೆ ಒಳಗೆ ಸೇಮ್ ಡೇ ಅಂದರೆ ಅದೇ ದಿವಸ ನಿಮ್ಮ ಖಾತೆಗೆ ಆ ಬೇರೆ ಬ್ಯಾಂಕಿನ ಚೆಕ್ಕಿನ ಮೊತ್ತ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಮೊದಲಾದರೆ ಏನಿತ್ತು ಅಂತ ಹೇಳಿದ್ರೆ, ಇವತ್ತು ಚೆಕ್ ಈ ಥರ ಅಕೌಂಟಿಗೆ ಹಾಕಿದರೆ ನಾಳೆ ಅಥವಾ ಇನ್ನು 1 ದಿವಸ 2 ದಿವಸ ಆಗ್ತಾಯಿತ್ತು. ಈಗ ರಿಸರ್ವ್ ಬ್ಯಾಂಕಿನ ಹೊಸ ಆದೇಶದ ಪ್ರಕಾರ ಅದೇ ಒಂದೇ ದಿನ ಅಂದರೆ ಸೇಮ್ ಡೇ ನಿಮ್ಮ ಖಾತೆಗೆ ಬೇರೆಯವರ ಚೆಕ್ ಕೊಟ್ಟಿದ್ರೆ ಅದೇ ದಿನ ಜಮಾ ಆಗುತ್ತೆ. ಅದೇ ರೀತಿ ನೀವು ಬೇರೆ ಯಾರಿಗಾರು ಚೆಕ್ ಕೊಟ್ಟಿದ್ರೆ ನಿಮ್ಮ ಅಕೌಂಟಲ್ಲಿ, ನಿಮ್ಮ ಖಾತೆಯಲ್ಲಿ ದುಡ್ಡು ಇದೆಯಾ ನೋಡಿಕೊಂಡೇ ಚೆಕ್ ಇಶ್ಯೂ ಮಾಡಿ. ಇಲ್ಲಾಂದರೆ ಚೆಕ್ ಇಮಿಡಿಯೇಟಾಗಿ ಬಂದು ನಿಮ್ಮ ಖಾತೆಯಲ್ಲಿ ದುಡ್ಡು ಇಲ್ಲ ಅಂತಾರೆ ಚೆಕ್ ಬೌನ್ಸ್ ಆಗುವಂಥ
ಸಂದರ್ಭಗಳು ಎದುರಾಗ್ಬೋದು. ಹಾಗಾಗಿ ಈ ಕಡೆಗೆ ಕೂಡ ಗಮನ ಕೊಡೋದು ಬಹಳ ಮುಖ್ಯ. ಅಲ್ಲ, ನನಗಿದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಹಿಂದೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಚೆಕ್ ಕಳಿಸಿದ್ರು, ಇನ್ನು ಒಂದು ದಿವಸ 2 ದಿವಸ ಏನೋ ಆಗುತ್ತೆ, ಆಮೇಲೆ ನಾಳೆ ಏನೋ ಬೇಕಿದ್ರೆ ಅಕೌಂಟ್ಗೆ ಹಾಕೋಣ ಅಂತ ಕೆಲವರು ಯೋಚನೆ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಬಟ್ ಇವಾಗ ಆ ಥರ ಆಗಲ್ಲ, ಅದೇ ದಿವಸ ಚೆಕ್ ಕ್ಲಿಯರೆನ್ಸ್ಗೆ ಬರೋ ಚಾನ್ಸ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಸ್ವಂತ ಉದ್ದಿಮೆ ಮಾಡುವುದು ಅಥವಾ ಏನಾದ್ರು ವ್ಯವಹಾರ ಮಾಡುವವರು ದುಡ್ಡಿನ ಕೆಲವು ರೊಟೇಷನ್ ಅಂತ ಹೇಳ್ತಾರೆ, ಈ ಥರ ಮಾಡ್ತಾ ಇದ್ದ ಕಾರಣ ಚೆಕ್ ಯಾರಿಗಾದರೂ ಕೊಟ್ಟು ನಾಳೆ ಬರ್ತದೆ, ನಾಳೆ ಒಳಗೆ ಬ್ಯಾಂಕಿಗೆ ಕಟ್ಟಿದರೆ ಆಯಿತು ಅಂತ ಯೋಚನೆ ಮಾಡ್ತಾಯಿದ್ರು. ಈಗ ಹಾಗೆಲ್ಲ, ಈಗ ಯಾರಿಗಾದ್ರೂ ನೀವು ಚೆಕ್ ಕೊಟ್ಟರೆ ಅಕೌಂಟಲ್ಲಿ ದುಡ್ಡು ಇದೆಯಾ ಅಂತ ನೋಡಿಕೊಂಡೇ ಚೆಕ್ ಕೊಡೋದು ಬಹಳ ಒಳ್ಳೆಯದು. ಇಲ್ಲ ಅಂದರೆ ಚೆಕ್ ಬೌನ್ಸ್ ಆಗುವ ಚಾನ್ಸ್ ಇರುತ್ತೆ. ಅಂದರೆ ಒಮ್ಮೆ ಚೆಕ್ ಕೊಟ್ಟ ಮೇಲೆ ಅಕೌಂಟಲ್ಲಿ ದುಡ್ಡು ಇರಲೇಬೇಕು, ಖಂಡಿತ ಇರಲೇಬೇಕು. ಸೊ 3 ತಿಂಗಳ ಟೈಮ್ ಇದೆ, 6 ತಿಂಗಳ ಟೈಮ್ ಇದೆ, ಲೆಕ್ಕಕ್ಕೆ ಬರೋದಿಲ್ಲ. ಅಂದರೆ ನೀವು ಯಾರಿಗಾದ್ರು ಚೆಕ್ ಕೊಟ್ಟಿರ್ತೀರಾ, ಯಾವುದೋ ಕಾರಣಕ್ಕೆ ಚೆಕ್ ಕೊಟ್ಟಿರ್ತೀರಾ, ಅವರಿಗೆ ನೀವು 1 ತಿಂಗಳು ಆದಮೇಲೆ ಹಾಕಿ ಅಂತ ಯಾವುದಾದ್ರು ಕಾರಣಕ್ಕೆ ಹೇಳಿದರೆ ಅಂಥ ಕೇಸ್ಗಳಲ್ಲಿ ಪರವಾಗಿಲ್ಲ, ಯಾಕಂದರೆ 1 ತಿಂಗಳು ಟೈಮ್ ಇದೆ. ಆದರೆ ಅವರು ನೀವು 1 ತಿಂಗಳ ಟೈಮ್ ಇದೆ, ನೀವು ಇವತ್ತಿನ ಡೇಟ್ ಹಾಕಿ ಕೊಟ್ಟರೆ ಅವ್ರು ಯಾವುದೇ ಕಾರಣಕ್ಕೆ ನಾಳೆ ತಗೊಂಡೋಗಿ ಹಾಕಿದ್ರು ಅಂತ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರೋದು ಬಹಳ ಮುಖ್ಯ. ಚೆಕ್ ಬೌನ್ಸ್ ಆಗುತ್ತೆ. ಚೆಕ್ ಬೌನ್ಸ್ ಆಗುತ್ತೆ. ಆಮೇಲೆ ಚೆಕ್ ಬೌನ್ಸ್ ಆದರೆ ಕೆಲವೊಮ್ಮೆ ಇದು ಎಲ್ಲರಿಗೂ ಗೊತ್ತಿದೆ, ಅದು ಪನಿಷಬಲ್ ಅಫೆನ್ಸ್ ಅಂತ ಆಗುತ್ತೆ, ಅದಕ್ಕೆ ಶಿಕ್ಷೆ ಆಗುವ ಅವಕಾಶಗಳು ಬರ್ಬೋದು. ಇನ್ನೊಂದು ಮುಖ್ಯ ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ, ದೊಡ್ಡ ಮೊತ್ತದ ಚೆಕ್ ಇಶ್ಯೂ ಮಾಡ್ತೇವೆ. ದೊಡ್ಡ ಮೊತ್ತ ಅಂತ ಹೇಳಿದ್ರೆ ಉದಾಹರಣೆಗೆ 5 ಲಕ್ಷದ ಮೇಲೆ ಯಾವುದಾದ್ರು ಕಾರಣಕ್ಕೆ 5 ಲಕ್ಷದ ಅಥವಾ ಅದಕ್ಕಿಂತ ಹೆಚ್ಚಿನ ಚೆಕ್ ಇಶ್ಯೂ ಮಾಡಿದ್ರೆ, ಈಗ ಹೊಸ ಪದ್ಧತಿ ಪ್ರಾರಂಭ ಆಗಿದೆ, ಅದಕ್ಕೆ ಪಾಸಿಟಿವ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳೋದು. ಪಾಸಿಟಿವ್ ಪೇಮೆಂಟ್ ಅಂದರೆ 5 ಲಕ್ಷದ ಮೇಲೆ ಚೆಕ್ ಇಶ್ಯೂ ಮಾಡಿದರೆ ಅದರ ಎಲ್ಲ ವಿವರಗಳನ್ನು ನೀವು ಆ ಬ್ಯಾಂಕಿಗೆ ಕೊಡಬೇಕು. ಆ ಚೆಕ್ಕಿನ ಡೇಟು, ಚೆಕ್ಕಿನ ಯಾರಿಗೆ ಕೊಟ್ಟಿದ್ದು, ಎಷ್ಟೇ ಅಮೌಂಟು, ಈ ವಿವರಗಳನ್ನೆಲ್ಲ ನೀವು ಬ್ಯಾಂಕ್ನವರಿಗೆ ಕೊಡಬೇಕು. ಹಾಗಿದ್ದರೆ ಮಾತ್ರ ಅದು ಚೆಕ್ ಪೇಮೆಂಟ್ ಆಗುತ್ತೆ. ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದ್ದರೂ ಕೂಡ 5 ಲಕ್ಷದ ಮೇಲೆ ಇದೆ ಅಂತಾದರೆ, ನೀವು ಬ್ಯಾಂಕಿಗೆ ಮೊದಲೇ ತಿಳಿಸಿಲ್ಲ ಅಂತಾದರೆ ಚೆಕ್ ಬೌನ್ಸ್ ಆಗುವ ಸಂದರ್ಭಗಳು ಎದುರಾಗುತ್ತೆ. ಹಾಗಾಗಿ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕಾದ್ದು ಏನು ಅಂತ ಹೇಳಿದ್ರೆ, 5 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಚೆಕ್ ಯಾರಿಗಾದರೂ ಇಶ್ಯೂ ಮಾಡ್ತೀರಿ ಅಂತಾದರೆ ಅದರ ವಿವರಗಳನ್ನು ಸಂಬಂಧಪಟ್ಟ ಬ್ಯಾಂಕಿಗೆ ತಿಳಿಸಬೇಕು. ತಿಳಿಸೋದು ಹೇಗೆ ಅಂತ ಹೇಳೋ ಪ್ರಶ್ನೆ ಎದುರಾಗಿದೆ. ಮುಖ್ಯವಾಗಿ ಈಗ ಅಂತರ್ಜಾಲ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅದರ ಮೂಲಕ ನೀವು ತಿಳಿಸ್ಬೋದು. ಅಥವಾ ಈಗ ಎಲ್ಲರ ಹತ್ರ ಮೊಬೈಲ್ ಆ್ಯಪ್ ಇರುತ್ತೆ, ಸಂಬಂಧಪಟ್ಟ ಬ್ಯಾಂಕಿನ ಮೊಬೈಲ್ ಆ್ಯಪ್ ಇರುತ್ತೆ. ಆ ಮೊಬೈಲ್ ಆ್ಯಪಲ್ಲಿ ಕೂಡ ವಿವರಗಳನ್ನು ತಿಳಿಸ್ಬೋದು. ಅಥವಾ ಬ್ಯಾಂಕಿಗೆ ನೀವು ಇಮೇಲ್ ಕಳಿಸ್ಬೋದು, ಈ ವಿವರಗಳನ್ನು ಕೊಟ್ಟು ಇಮೇಲ್ ಕಳಿಸ್ಬೋದು. ಅಥವಾ ವೈಯಕ್ತಿಕವಾಗಿ ನೀವು ಹೋಗಿ ಈ ರೀತಿ ನಾನು ಚೆಕ್ ಇಶ್ಯೂ ಮಾಡಿದ್ದೀನಿ ಡೀಟೇಲ್ಸ್ ಎಲ್ಲ ಕೊಟ್ಟು ಮಾಡ್ಬೋದು. ಆ ರೀತಿ ಇದ್ದರೆ ಚೆಕ್ 5 ಲಕ್ಷದ ಮೇಲೆ ಇದ್ದರೂ ಕೂಡ ಪೇಮೆಂಟ್ ಆಗುತ್ತೆ. ಇಲ್ಲ ಅಂದರೆ ಅಂಥ ಚೆಕ್ಗಳು ಪೇಮೆಂಟು ಆಗಲ್ಲ. ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಜಾಹೀರಾತುಗಳನ್ನು ಎಲ್ಲ ಬ್ಯಾಂಕ್ಗಳು ನೀಡಿವೆ. RBI ಕೂಡ ಈ ಬಗ್ಗೆ ಸಾಕಷ್ಟು ಜನ ಗಮನವನ್ನು ಸೆಳೆದಿದೆ. ಸರ್, ತಾವೀಗ ಹೇಳಿದ್ರಿ ಚೆಕ್ ಕ್ಲಿಯರೆನ್ಸ್ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿ ಮತ್ತು ಅಕ್ಟೋಬರಿಂದ ಶುರುವಾದಂಥ ಬದಲಾವಣೆ ಕೂಡ ಹೇಳಿದ್ರಿ ಏನು ಅಂತ, ಅದೇ ದಿವಸ ಕ್ಲಿಯರೆನ್ಸ್ಗೆ ಬರುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಈಗ ಒಂದು ವೇಳೆ ಚೆಕ್ ಬೌನ್ಸ್ ಆದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾನೂನು ಏನು ಹೇಳುತ್ತೆ ಇದರ ಬಗ್ಗೆ ಅಂತ ಹೇಳ್ತೀರಾ ಅಂತ? ಇದು ಒಳ್ಳೆ ಪ್ರಶ್ನೆ. ಚೆಕ್ ಬೌನ್ಸ್ ಅಂತ ಹೇಳಿದ್ರೆ ಅಕೌಂಟಲ್ಲಿ ದುಡ್ಡಿಲ್ಲ ಅಂಥೇಳಿ ವಾಪಸ್ ಹೋದರೆ ಅದು ಚೆಕ್ ಬೌನ್ಸ್ ಕೇಸ್ ಅಂತ ಆಗುತ್ತೆ. ನಮ್ಮ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇದೆ, ಅದರಲ್ಲಿ ಸೆಕ್ಷನ್ 138 ಇದರ ಪ್ರಕಾರ ಚೆಕ್ ಬೌನ್ಸ್ ಆದರೆ ಅದು ಪನಿಷಬಲ್ ಅಫೆನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಕೆಲವು ನಿಬಂಧನೆಗಳಿದೆ. ಏನು ನಿಬಂಧನೆ ಅಂತ ಹೇಳಿದರೆ, ಈ ರೀತಿ ಕೊಟ್ಟ ಚೆಕ್ಕು ಯಾವುದಾದ್ರೂ ಸಾಲ ತಗೊಂಡು ವಾಪಸ್ಸು ಕೊಟ್ಟ ಸಂದರ್ಭಗಳು ಮಾತ್ರ ಆಗಿರಬೇಕು. ಬೇರೆ ಯಾವುದಾದ್ರೂ ಕಾರಣಕ್ಕೆ ಸುಮ್ಮನೆ ಯಾರಿಗೂ ಒಂದು ಉಡುಗೊರೆ ಅಂತ ಕೊಟ್ಟಿರ್ತಾರೆ ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಕೊಟ್ಟಿರ್ತಾರೆ, ಅಂಥದಕ್ಕೆಲ್ಲಾದರೆ ಈ ರೀತಿಯ ಚೆಕ್ ಬೌನ್ಸ್ ಕೇಸು ಬರೋದಿಲ್ಲ. ಸಾಲ ವಾಪಸ್ ಕೊಡುವ ಸಂದರ್ಭದಲ್ಲಿ ಮಾತ್ರ ಬರೋದು. ಓಕೆ. ಆಮೇಲೆ ಚೆಕ್ ಬೌನ್ಸ್ ಆಗಿದೆ ಏನು ಮಾಡಬೇಕು? ಚೆಕ್ ಬೌನ್ಸ್ ಆದಮೇಲೆ ಕೂಡ ಮತ್ತೆ ಕೂಡ ಒಂದು 15 ದಿವಸ ಟೈಮ್ ಇರುತ್ತೆ ಅದನ್ನು ಪೇಮೆಂಟ್ ಮಾಡೋದಕ್ಕೆ ಅಂತ. ಅಷ್ಟರೊಳಗೆ ಪೇಮೆಂಟು ಮಾಡಿಲ್ಲ ಅಂತಾದರೆ ಯಾರು ಚೆಕ್ ಈ ಥರ ಪಡ್ಕೊಂಡಿರುತ್ತಲ್ಲ ಅವರು ಇವರ ಮೇಲೆ ಕೇಸ್ ಮಾಡ್ಬೋದು. ಕೇಸ್ ಮಾಡೋದು ಅಂತ ಹೇಳಿದರೆ ಮೊದಲನೇದಾಗಿ ಒಂದು ವಕೀಲರ ಒಂದು ನೋಟಿಸ್ ಕಳಿಸೋದು, ಲೀಗಲ್ ನೋಟಿಸ್ ಅಂತ ಕಳಿಸೋದು. ಲೀಗಲ್ ನೋಟಿಸ್ ಕಳಿಸಿ ಒಂದು 30 ದಿವಸ ಅಷ್ಟು ಟೈಮ್ ಇರುತ್ತೆ. ಆ ಟೈಮಿನ ಸಮಯದ ಒಳಗೆ ಅವರು ಆ ದುಡ್ಡನ್ನು ವಾಪಸ್ ಕೊಟ್ಟರೆ ಆಯಿತು. ಕೊಟ್ಟಿಲ್ಲ ಅಂತಂದರೆ ಆಮೇಲೆ ಅದನ್ನು ಕೋರ್ಟಿಗೆ ಹಾಜರು ಮಾಡೋದು, ಮುಂದಿನ ಚಟುವಟಿಕೆಗಳು ಅದರಲ್ಲಿ ನಡೀತದೆ. ಹಾಗಾಗಿ ಸಾಲ ತಗೊಂಡು ವಾಪಸ್ ಕೊಡಬೇಕಾದ ಸಂದರ್ಭದಲ್ಲಿ ಚೆಕ್ಕು ಈ ಥರ ಕೊಟ್ಟಿದ್ದರೆ ಅಕೌಂಟಲ್ಲಿ ಬ್ಯಾಲೆನ್ಸು ಇಟ್ಕೊಳ್ಳೋದು ಬಹಳ ಮುಖ್ಯ. ಓಕೆ. ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಚೆಕ್ಕನ್ನು ಹೇಗೆ ಬರಿಬೇಕು, ಆಮೇಲೆ ಚೆಕ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟಂತಹ ಬದಲಾವಣೆಗಳು ಮತ್ತು ದೊಡ್ಡ ಮೊತ್ತದ ಚೆಕ್ಕನ್ನು ಬರೆಯುವಾಗ ಏನನ್ನು ಗಮನಿಸಬೇಕಾಗಿದೆ ಇತ್ಯಾದಿ, ಚೆಕ್ ಬೌನ್ಸ್ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ತಿಳಿಸಿದ್ದಾರೆ. ಇಂಥ ಮತ್ತಷ್ಟು ಅಂದರೆ ಮಾಹಿತಿಗಳು ಭಾಳ ಜನರಿಗೆ ಉಪಯುಕ್ತ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದೆಲ್ಲ ಒಂದು ಗೊಂದಲಗಳನ್ನು, ಪ್ರಶ್ನೆಗಳನ್ನು ಈ ಎಪಿಸೋಡ್ನಲ್ಲಿ ತಾವು ಬಗೆಹರಿಸಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು.
ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.